ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ನಾನು ಈ ರಿಯಾಕ್ಟ್ ಸೀರೀಸ್ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಹೇಳಿದ್ದೆ ನಾನು ಬಿಗಿನರ್ ಇಂದಾಗಿ ಸ್ವಲ್ಪ ಅಡ್ವಾನ್ಸ್ ರೀತಿಯ ರಿಯಾಕ್ಟ್ ಅನ್ನು ಕಲಿಸ್ತೇನೆ ಅಂತ. ಸೊ ಈಗ ಐ ಹೋಪ್ ನಿಮಗೆ ಎಲ್ಲ ಬೇಸಿಕ್ಸ್ ಎಲ್ಲ ಅರ್ಥ ಆಗಿದೆ. ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟ್ ಕಲಿಸ್ತಿದ್ದೇನೆ, ಮೇ ಬಿ ಇಂಟರ್ಮೀಡಿಯರಿ ಅಂತೆಲ್ಲ ಹೇಳುವ. ಸೊ ಅದರಿಂದಾಗಿ ಈ ಕಾನ್ಸೆಪ್ಟ್ ತುಂಬಾ ಯೂಸ್ ಆಗ್ತದೆ. ನೀವೆಲ್ಲ ಪ್ರಾಜೆಕ್ಟ್ ಬಿಲ್ಡ್ ಮಾಡುವಾಗ ಈ ಕಾನ್ಸೆಪ್ಟ್ ಯೂಸ್ ಮಾಡ್ತೀರಿ ನೀವು, ಗ್ಯಾರಂಟಿ. ಸೊ ಅದರಿಂದಾಗಿ ಈ ಕಾನ್ಸೆಪ್ಟ್ ಅನ್ನು ಸರಿಯಾಗಿ ಕಲೀರಿ. ನಾವು ರಿಯಾಕ್ಟ್ ಕಾಂಟ್ಯಾಕ್ಟ್ API ಅನ್ನು ಕಲಿಯುವ ಈ ವಿಡಿಯೋದಲ್ಲಿ. ಸೊ ವಿದೌಟ್ ಡಿಲೇ ಸ್ಟಾರ್ಟ್ ಮಾಡುವ. ಸೊ ಫಸ್ಟ್ ಆಫ್ ಆಲ್ ನಾವು ನಮ್ಮ ಪ್ರಾಜೆಕ್ಟ್ ಡೈರೆಕ್ಟ್ರಿಗೆ ಹೋಗಿ ಇಲ್ಲಿ ಹೊಸತು ರಿಯಾಕ್ಟ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡುವ. npm ಕ್ರಿಯೇಟ್ ವೀಟ್ ಅಟ್ ಲೇಟೆಸ್ಟ್ ಅಂತಲ್ಲಿ ಹಾಕುವ. ಸ್ವಲ್ಪ ಟೈಮ್ ತಗೊಳ್ತದೆ. npm ಕ್ರಿಯೇಟ್ ವೀಟ್ ಅಟ್ ಲೇಟೆಸ್ಟ್ ಅಂತಲ್ಲಿ ಹಾಕ್ತೇನೆ. ನೆಕ್ಸ್ಟ್ ಅದಾದ ನಂತರ ಅದು ಪ್ರಾಜೆಕ್ಟ್ ನೇಮ್ ಕೇಳ್ತಾ ಉಂಟು. ಸೊ ನಾವಿಲ್ಲಿ ಕೌಂಟರ್ ಅಂತಲ್ಲಿ ಹಾಕಿಬಿಡುವ ಪ್ರಾಜೆಕ್ಟ್ ನೇಮ್. ನೆಕ್ಸ್ಟ್ ರಿಯಾಕ್ಟ್ ಅಂತೇಳಿ ಕೊಡ್ತೇನೆ. ನೆಕ್ಸ್ಟ್ ಜಾವಾ ಸ್ಕ್ರಿಪ್ಟ್, ಯೂಶುವಲ್ ಥಿಂಗ್ ನಾವೆಲ್ಲ ಪ್ರಾಜೆಕ್ಟಲ್ಲಿ ನಾವು ಇದೇ ರೀತಿ ಮಾಡಿದ್ದು. ಅದಾದ ನಂತರ ನಾನಿಲ್ಲಿ ಕೌಂಟರ್ ಅಂತಲ್ಲಿ ಇರುವ ಪ್ರಾಜೆಕ್ಟನ್ನು ಓಪನ್ ಮಾಡ್ತಿದ್ದೇನೆ VS ಕೋಡಲ್ಲಿ. ಸೊ ಓಪನ್ ವಿತ್ ಕೋಡ್ ಅಂತ ಕೊಟ್ಟ ತಕ್ಷಣ ನಮಗೆ VS ಕೋಡಲ್ಲಿ ಓಪನ್ ಆಗ್ತದೆ. ಸೊ ಇಷ್ಟಾದ ನಂತರ ನಾನು ಇಲ್ಲಿ ಬಂದು ವೀಟ್ ಕಾನ್ಫಿಗಿಗೆ ಹೋಗಿ ಇಲ್ಲಿ ಸರ್ವರು, ನೆಕ್ಸ್ಟ್ ಇದರೊಳಗೆ ಪೋರ್ಟ್ 3000 ಅಂತಲ್ಲಿ ಹಾಕಿ ಬಿಡ್ತೇನೆ. ಇಷ್ಟಾದ ನಂತರ ನೆಕ್ಸ್ಟ್ ನಮ್ಮ ಇಂಟಿಗ್ರೇಟೆಡ್ ಟರ್ಮಿನಲ್ ಅನ್ನು ಓಪನ್ ಮಾಡಿ ಇಲ್ಲಿ ನಾನು npm ಇನ್ಸ್ಟಾಲ್ ಅಂತೇಳಿ ಕೊಟ್ಟೆ. ಆವಾಗ ಎಲ್ಲ ಪ್ಯಾಕೇಜಸ್ ನಮಗೆ ಬೇಕಾದದ್ದು ಇನ್ಸ್ಟಾಲ್ ಆಗ್ತದೆ. ಇದು ಇನ್ಸ್ಟಾಲ್ ಆಗ್ತಿರುವಾಗ ನಾವಿಲ್ಲಿ ಬಂದು app.jsxಗೆ ಹೋಗಿ ಎಲ್ಲ ಇರೇಸ್ ಮಾಡುವ. ನೆಕ್ಸ್ಟ್ ಇಲ್ಲಿ ಕಾನ್ಸ್ಟ್ ಆ್ಯಪ್ ಈಸ್ ಈಕ್ವಲ್ ಟು ಆ್ಯರೋ ಫಂಕ್ಷನ್ ಹಾಕಿ ಬಿಡುವ. ನೆಕ್ಸ್ಟ್ ಈ ಆ್ಯರೋ ಫಂಕ್ಷನ್ ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ಇದನ್ನು ಎಕ್ಸ್ಪೋರ್ಟ್ ಡಿಫಾಲ್ಟ್ ಆ್ಯಪ್ ಅಂತೇಳಿ ಮಾಡಿಬಿಡುವ. ಯಾಕಂದ್ರೆ ಅದು ಮತ್ತೆ ಮರ್ತ್ರೆ ಕಷ್ಟ ಆಗ್ತದೆ. ಸೊ ಇಲ್ಲಿ ಬಂದು ರಿಟರ್ನ್ ಇಲ್ಲಿ ಒಂದು ಫ್ರಾಗ್ಮೆಂಟ್ ಹಾಕಿಬಿಡುವ ರಿಯಾಕ್ಟ್ ಇದು. ನೆಕ್ಸ್ಟ್ ಇಲ್ಲಿ ಬಂದು H1 ಕೌಂಟರ್ ಆ್ಯಪ್ ಅಂತೇಳಿ ಹಾಕಿಬಿಡುವ. ಇಷ್ಟು ಮಾಡಿದ ನಂತರ ಇಲ್ಲಿ ಬಂದು npm ರನ್ ಡೆವ್ ಅಂತೇಳಿ ಕೊಟ್ಟು ನೆಕ್ಸ್ಟ್ ಟ್ಯಾಬಿಗೆ ಹೋದರೆ ನಮ್ಮ ಪ್ರಾಜೆಕ್ಟ್ ರನ್ ಆಗ್ತಾ ಇರ್ತದೆ. ಆ್ಯಸ್ ಯೂಶುವಲ್ ನಾವು CSSಗೆ ಹೋಗಿ ಇಲ್ಲಿ CSS ಅನ್ನೆಲ್ಲ ತೆಗೆದು ಬಿಡುವ. ನೆಕ್ಸ್ಟ್ ಇಲ್ಲಿ ಕೌಂಟರ್ ಆ್ಯಪ್ ಅಂತೇಳಿ ಕಾಣ್ತಾ ಉಂಟು. ಓಕೆ, ಈಗ ನಾನೆಲ್ಲ ಕ್ಲೋಸ್ ಮಾಡಿದೆ. ಫಸ್ಟ್ ಆಫ್ ಆಲ್ ನಾನಿಲ್ಲಿ ಬಂದು ರೈಟ್ ಕ್ಲಿಕ್ ಕೊಟ್ಟು ನ್ಯೂ ಫೋಲ್ಡರ್, ಇದರೊಳಗೆ ಕಾಂಪೋನೆಂಟ್ಸ್ ಅಂತೇಳಿ ಕ್ರಿಯೇಟ್ ಮಾಡಿ ಬಿಡ್ತಾನೆ. ನೆಕ್ಸ್ಟ್ ಇಲ್ಲಿ ಡಿಸ್ಪ್ಲೇ ಅಂತೇಳಿ ನಾನು ಹಾಕಿಬಿಡ್ತೇನೆ, display.jsx. ನೆಕ್ಸ್ಟ್ ಬಟನ್ಸ್ .jsx ಅಂತೇಳಿ ನಾನು ಕ್ರಿಯೇಟ್ ಮಾಡಿ ಬಿಡ್ತಾನೆ, ಎರಡು ಕಾಂಪೊನೆಂಟ್. ಸೊ ಇಲ್ಲಿ ಕಾನ್ಸ್ಟ್ ಬಟನ್ಸ್ ಈಸ್ ಈಕ್ವಲ್ ಟು ಆ್ಯರೋ ಫಂಕ್ಷನ್ ಹಾಕಿಬಿಡೋದು. ರೆಗ್ಯುಲರ್ ಕಾಂಪೊನೆಂಟ್, ಎಂಥ ಡಿಫ್ರೆನ್ಸ್ ಇಲ್ಲ ಇದರಲ್ಲಿ. ಎಕ್ಸ್ಪೋರ್ಟ್ ಡಿಫಾಲ್ಟ್ ಬಟನ್ಸ್ ಅಂತೇಳಿ ಹಾಕಿಬಿಡ್ತಾನೆ. ಸೊ ಇಷ್ಟು ಮಾಡಿ ಇಲ್ಲಿ ಒಂದು ರಿಟರ್ನ್ ಒಂದು ಫ್ರಾಗ್ಮೆಂಟ್ ಹಾಕುವ. ಇದರಲ್ಲಿ ಒಂದು H1 ಬಟನ್ಸ್ ಅಂತೇಳಿ ಹಾಕಿ ಬಿಡುವ. ನೆಕ್ಸ್ಟ್ ಇದನ್ನು ಕಾಪಿ ಮಾಡ್ತೇನೆ ನಾನು. ಇಲ್ಲಿ ಬಂದು ಡಿಸ್ಪ್ಲೇಯಲ್ಲಿ ಪೇಸ್ಟ್ ಮಾಡಿಬಿಡ್ತೇನೆ. ಇಲ್ಲಿ ಡಿಸ್ಪ್ಲೇ ಅಂತೇಳಿ ಹಾಕಿಬಿಡ್ತೇನೆ. ಇಲ್ಲಿ ಸಹ ಡಿಸ್ಪ್ಲೇ, ನೆಕ್ಸ್ಟ್ ಇಲ್ಲಿ ಸಹ ಡಿಸ್ಪ್ಲೇ ಹಾಕಿ ಬಿಡ್ತೇನೆ. ಸೊ ಇಷ್ಟೆರಡು ಮಾಡಿದ ನಂತರ ನಾವಿಲ್ಲಿ app.jsxಗೆ ಬಂದು ಇಲ್ಲಿ ಕೌಂಟರ್ ಆ್ಯಪ್ ಅಂತೇಳಿ ಉಂಟು. ನೆಕ್ಸ್ಟ್ ಇಲ್ಲಿ ಡಿಸ್ಪ್ಲೇ ಅಂತೇಳಿ ನಾನು ಕರಿತೇನೆ. ಆಟೋಮೆಟಿಕ್ ಆಗಿ ಇಂಪೋರ್ಟ್ ಆಗ್ತಾ ಉಂಟು ನನ್ನ ಇದರಲ್ಲಿ, ಬಟ್ ನೀವು ಇಂಪೋರ್ಟ್ ಆಗದಿದ್ದರೆ ಜಸ್ಟ್ ಇದನ್ನು ಟೈಪ್ ಮಾಡಿದರೆ ಆಯಿತು. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಬಟನ್ಸ್ ಸಹ ಇಂಪೋರ್ಟ್ ಮಾಡಿ ಬಿಡ್ತಾನೆ. ಸೊ ಇದು ಸಿಂಪಲ್ ಅಪ್ಲಿಕೇಶನ್. ಕೌಂಟರ್ ಆ್ಯಪ್ ಅಂತೇಳಿ ಕಾಣ್ತಾ ಉಂಟು. ಇದೊಂದು ಕಾಂಪೊನೆಂಟ್, ಇದನ್ನೊಂದು ಕಾಂಪೊನೆಂಟ್, ಎರಡು ಸಪ್ರೇಟ್ ಕಾಂಪೊನೆಂಟ್ ಅಂತ ಬೇರೆಯವ್ರಿಗೆ ಗೊತ್ತಾಗಲಿಕ್ಕಿಲ್ಲ, ಬೇರೆಯವರು ಯಾರಾದ್ರು ನೋಡ್ತಿರುವವರಿಗೆ. ಬಟ್ ನಿಮಗೆ ಕರೆಕ್ಟಾಗಿ ಗೊತ್ತುಂಟು, ಇದು ಡಿಸ್ಪ್ಲೇ ಮತ್ತು ಇದು ಬಟನ್ಸ್ ಅಂತ. ನೆಕ್ಸ್ಟ್ ನಾವಿಲ್ಲಿ ಡಿಸ್ಪ್ಲೇಯಲ್ಲಿ ಎಂಥ ಅಪ್ಡೇಟ್ ಮಾಡೋದು ಈಗ ಅಗತ್ಯ ಇಲ್ಲ. ಬಟ್ ಇಲ್ಲಿ ಬಟನ್ಸಿಗೆ ಬಂದು ಇಲ್ಲಿ ಎರಡು ಬಟನ್ ಹಾಕಿ ಬಿಡುವ. ಈ ಬಟನ್ಸ್ ಅನ್ನು ತೆಗೆದು ಬಿಡುವ. ನೆಕ್ಸ್ಟ್ ಇಲ್ಲಿ ಬಟನ್ ಅಂತೇಳಿ ಹಾಕಿ ಬಿಡುವ. ಆ್ಯಕ್ಚುಲ್ ಆಗಿ ಈ ಬಟನಲ್ಲಿ ಇನ್ಕ್ರೀಸ್, ನೆಕ್ಸ್ಟ್ ಈಚೆ ಸೈಡ್ ಬಂದು ಡಿಕ್ರೀಸ್ ಅಂತೇಳಿ ಮಾಡಿ ಬಿಡುವ. ಓಕೆ, ಸೊ ಎರಡು ಬಟನ್ ಉಂಟು. ನಾನು ಜಸ್ಟ್ ಒಂದು ಟರ್ಮಿನಲನ್ನು ಕನ್ಸೋಲನ್ನು ಓಪನ್ ಮಾಡಿ ಇರ್ತೇನೆ. ನಮಗೆ ಎಂಥವ್ರು ಬೇಕಿದ್ರು ಅಗತ್ಯ ಇದ್ರೆ ಬೇಕಾಗ್ತದೆ. ಸೊ ಇಲ್ಲಿ ಡಿಸ್ಪ್ಲೇಯಲ್ಲಿ ನಾನಿಲ್ಲಿ ಐ ಥಿಂಕ್ ನಾವಿಲ್ಲಿ ಹಾಕಿಬಿಡುವ ಕೌಂಟ್ ಈಸ್ 0 ಅಂತೇಳಿ ಹಾಕಿಬಿಡ್ತಾನೆ ಅಟ್ ದ ಮೂಮೆಂಟ್. ಸೊ ಇಂಟೆನ್ಷನ್ ಅಂತ ಹೇಳಿದ್ರೆ ನಾನಿಲ್ಲಿ ಇನ್ಕ್ರೀಸ್ ಅಂತೇಳಿ ಕೊಟ್ಟರೆ ಇದು 0 ಇದ್ದದ್ದು 1 ಆಗಬೇಕು, ಡಿಕ್ರೀಸ್ ಅಂತೇಳಿ ಕೊಟ್ಟರೆ ನೆಗೆಟಿವಿಗೆ ಹೋಗಬೇಕು, ಅಥವಾ ಲೈಕ್ 1 ಇದ್ದದ್ದು 0 ಆಗಬೇಕು ಅಂತ. ಸೊ
ಈಗ ಪ್ರಾಬ್ಲಮ್ ಎಂತ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ನಾನು ಇಲ್ಲಿ ಬಂದು ಇಲ್ಲಿ ಒಂದು ಸ್ಟೇಟ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಇದಕ್ಕೆ ಇಲ್ಲಿ ಸ್ಟೇಟ್ ಅಸೈನ್ ಮಾಡ್ಬೋದು ನಾನು. ಮತ್ತೆ ನಾವು ನಮ್ಮಷ್ಟಕ್ಕೆ ನಾವಿಲ್ಲಿ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡ್ಬೋದು. ಬಟ್ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಎಂತ ಅಂತ ಹೇಳಿದ್ರೆ ಇಲ್ಲಿ ಆ ಸ್ಟೇಟಿಗೆ ಆಕ್ಸೆಸ್ ಇಲ್ಲ. ಸೊ ನಮಗೆ ಇಲ್ಲಿ ಡಿಸ್ಪ್ಲೇಲಿ ಬೇಕಾದದ್ದು ಇಲ್ಲಿ ಕೌಂಟ್ ಇದು 0 ಉಂಟಲ್ಲ, ಅದರ ಆಕ್ಸೆಸ್ ನಮಗೆ ಇದ್ರೊಳಗೆ ಸಿಗೋದಿಲ್ಲ. ಸೊ ಇದೊಂದು ಪ್ರಾಬ್ಲಮ್ಯಾಟಿಕ್. ಇದು ಎಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಒಂದು ಕಾರ್ಟ್ ಎಲ್ಲ ಕ್ರಿಯೇಟ್ ಮಾಡೋದಾದ್ರೆ ನೀವು ಪ್ರಾಡಕ್ಟ್ ಪೇಜಿಗೆ ಹೋಗಿ ಆ್ಯಡ್ ಟು ಕಾರ್ಟ್ ಅಂತೇಳಿ ಕ್ಲಿಕ್ ಕೊಡ್ತೀರಿ. ಕ್ಲಿಕ್ ಕೊಟ್ಟ ತಕ್ಷಣ ಅಲ್ಲಿ ಮೇಲೆ ಕಾರ್ಟಿದ ಐಕಾನ್ ಇರ್ತದಲ್ಲ, ಅಲ್ಲಿ 0 ಇದ್ದದ್ದು 1 2 ಐಟಮ್ಸ್ ಹೆಚ್ಚು ಕಡಿಮೆ ಆಗ್ತಾ ಇರಬೇಕಲ್ಲ. ಆ ರೀತಿಯಲ್ಲಿ ಆಗುವ ಪ್ರಾಬ್ಲಮ್ ಎಟ್ ದ ಮೂಮೆಂಟ್ ನಮಗೆ ಇಲ್ಲಿ ಒಂದು ನಮ್ಮ ಈ ಸಣ್ಣ ಪ್ರಾಜೆಕ್ಟಲ್ಲಿ ಸಹ ಆಗ್ತಾ ಉಂಟು. ಸೊ ಅದರಿಂದಾಗಿ ಇದರಲ್ಲಿ ನಾವು ಯಾವ ರೀತಿ ಫಿಕ್ಸ್ ಮಾಡೋದು ಅಂತೇಳಿ ನೋಡಿದರೆ ನಮಗೆ ಅದು ಅರ್ಥ ಆಗ್ತದೆ ಯಾವ ರೀತಿ ನಾವು ಬೇರೆ ಇದರಲ್ಲಿ ಫಿಕ್ಸ್ ಮಾಡ್ಬೋದು ಅಂತ. ನಿಮಗೆ ಇನ್ನೂ ಸಹ ಸ್ವಲ್ಪ ಸುಲಭವಾಗಿ ಅರ್ಥ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಒಂದು ಡಯಾಗ್ರಾಮ್ ಮಾಡಿದ್ದೇನೆ. ಡಿಸ್ಪ್ಲೇ ಕಾಂಪೊನೆಂಟ್ ಉಂಟು ನಮ್ಮ ಹತ್ರ, ಬಟನ್ ಕಾಂಪೊನೆಂಟ್ ಉಂಟು. ಈಗ ಈ ಬಟನ್ ಕಾಂಪೊನೆಂಟಲ್ಲಿ ಈ ಡಿಸ್ಪ್ಲೇ ಕಾಂಪೊನೆಂಟಲ್ಲಿ ಒಂದು ಸ್ಟೇಟ್ ಇರ್ತದೆ ನಮಗೆ, ಅದು 0 1 2 3 4 ಆಗಿ ನಮಗೆ ಚೇಂಜ್ ಆಗಬೇಕು. ಬಟ್ ಅದು ಚೇಂಜ್ ಆಗಬೇಕಾದದ್ದು ನಾವು ಬಟನ್ ಕಾಂಪೊನೆಂಟ್ ಯೂಸ್ ಮಾಡಿ. ಬಟ್ ಇದು ಎರಡು ಸಪರೇಟ್ ಕಾಂಪೊನೆಂಟ್ ಆಗಿರೋದ್ರಿಂದ ನಮಗೆ ಇದಕ್ಕೆ ಮತ್ತು ಇದಕ್ಕೆ ಲಿಂಕ್ ಕೊಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ಅದರಿಂದ ಒಂದು ರಿಯಾಕ್ಟ್ ಕಾಂಟೆಕ್ಸ್ಟನ್ನು ಯೂಸ್ ಮಾಡಿ ನಾವೆಂತ ಮಾಡ್ಬೋದು ಅಂತ ಹೇಳಿದ್ರೆ ಒಂದು ವ್ರಾಪರ್ ಕ್ರಿಯೇಟ್ ಮಾಡ್ಬೋದು, ಕೌಂಟರ್ ಕಾಂಟೆಕ್ಸ್ಟ್ ಅಂತ. ಸೊ ಈ ಕೌಂಟರ್ ಕಾಂಟೆಕ್ಸ್ಟಿಗೆ ಕೌಂಟ್ ಇದು ವ್ಯಾಲ್ಯೂ ಎಷ್ಟಿರ್ತದೆ ಅಂತೇಳಿ ಗೊತ್ತಿರ್ತದೆ, ಮತ್ತು ಅದು ಕೌಂಟರನ್ನು ಇನ್ಕ್ರೀಸ್ ಮಾಡೋದು ಮತ್ತು ಡಿಕ್ರೀಸ್ ಮಾಡೋದು ಹೇಗೆ ಅಂತೇಳಿ ಅದು ಸಹ ಗೊತ್ತಿರ್ತದೆ. ಸೊ ಅದರಿಂದಾಗಿ ಈ ಕೌಂಟರ್ ಕಾಂಟೆಕ್ಸ್ಟನ್ನು ನಾವು ಈ ಡಿಸ್ಪ್ಲೇ ಮತ್ತು ಬಟನ್ಸ್ ಕಾಂಪೊನೆಂಟಿನ ಹೊರಗೆ ವ್ರ್ಯಾಪ್ ಮಾಡಿಟ್ರೆ ಅವಾಗ ನಮಗೆ ಎಂತಾಗ್ತದೆ ಅಂತ ಹೇಳಿದ್ರೆ ಈ ಡಿಸ್ಪ್ಲೇ ಕಾಂಟೆಕ್ಸ್ಟಿಗೆ ಕೌಂಟ್ ಇದು ವ್ಯಾಲ್ಯೂ ಗೊತ್ತಿರ್ತದೆ, ಮತ್ತು ಈ ಬಟನಿಗೆ ಸಹ ಕೌಂಟ್ ಇದು ವ್ಯಾಲ್ಯೂ ಗೊತ್ತಿರ್ತದೆ. ಸೊ ಅದರಿಂದಾಗಿ ನಾವು ಈ ಕೌಂಟರ್ ಕಾಂಟೆಕ್ಸ್ಟನ್ನು ಯೂಸ್ ಮಾಡಿ ನಾವು ನಮಗೆ ಬೇಕಾಗುವ ಯೂಸ್ ಕೇಸನ್ನು ಅಚೀವ್ ಮಾಡ್ಲಿಕ್ಕೆ ಆಗ್ತದೆ. ಅಂದರೆ ನಾವಿಲ್ಲಿ ಬಟನನ್ನು ಇನ್ಕ್ರಿಮೆಂಟ್ ಮಾಡಿದರೆ ಇಲ್ಲಿ ಡಿಸ್ಪ್ಲೇ ಕಾಂಪೊನೆಂಟಲ್ಲಿ ಸಹ ಆ ಇನ್ಕ್ರಿಮೆಂಟ್ ಕೌಂಟ್ ಉಂಟಲ್ಲ ಅದು ಡಿಸ್ಪ್ಲೇ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದರಿಂದ ನಾವು ಎಕ್ಸ್ಪ್ಲನೇಷನ್ ಹೆಚ್ಚು ಫೋಕಸ್ ಮಾಡೋದು ಬೇಡ, ಆ್ಯಕ್ಚುಲಾಗಿ ನಾವು ಪ್ರಾಕ್ಟಿಕಲ್ ಮಾಡುವಾಗ ನಿಮಗೆ ಅದು ಕರೆಕ್ಟಾಗಿ ಅರ್ಥ ಆಗ್ತದೆ. ಸೊ ಅದರಿಂದ ನಾನು ಇದನ್ನು ಕ್ಲೋಸ್ ಮಾಡ್ತೇನೆ. ಓಕೆ, ಸೊ ಈಗ ಫಸ್ಟ್ ಆಫ್ ಆಲ್ ನಾವು ಇಲ್ಲಿ SRC ಫೋಲ್ಡರಲ್ಲಿ ಹೋಗಿ ಇಲ್ಲಿ ಕಾಂಟೆಕ್ಸ್ಟ್ ಅಂತೇಳಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡುವ, ಕಾಂಟೆಕ್ಸ್ಟ್. ಸೊ ನೆಕ್ಸ್ಟ್ ಆದ ನಂತರ ಇಲ್ಲಿ ಕೌಂಟರ್ ಕಾಂಟೆಕ್ಸ್ಟ್ .js ಅಂತೇಳಿ ಹಾಕಿ ಬಿಡುವ. ಇಲ್ಲಿ ನಾವೆಂತ ಕಾಂಪೊನೆಂಟ್ ಕ್ರಿಯೇಟ್ ಮಾಡಲಿಕ್ಕಿಲ್ಲ, ಸೊ ಅದರಿಂದ JS ಅಂತೇಳಿ ಹಾಕ್ತೇನೆ. ಇಫ್ ಕಾಂಪೊನೆಂಟ್ ಇದ್ರೆ ಅಲ್ಲಿ ನಾವು JSX ಅಂತೇಳಿ ಹಾಕ್ತೇವೆ. ನಾವಿಲ್ಲಿ ಫಸ್ಟ್ ಆಫ್ ಆಲ್ ಇಂಪೋರ್ಟ್ ರಿಯಾಕ್ಟ್ ಫ್ರಮ್ ರಿಯಾಕ್ಟ್ ಅಂತೇಳಿ ಹಾಕಿ ಬಿಡುವ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಕಾನ್ಸ್ಟ್ ಕೌಂಟರ್ ಕಾಂಟೆಕ್ಸ್ಟ್ ಇಸ್ ಈಕ್ವಲ್ ಟು ರಿಯಾಕ್ಟ್ ಡಾಟ್ ಕ್ರಿಯೇಟ್ ಕಾಂಟೆಕ್ಸ್ಟ್ ಅಂತೇಳಿ ನಾವು ಕೊಟ್ಟರೆ ನಮಗೆ ನಮ್ಮ ಕೌಂಟರ್ ಕಾಂಟೆಕ್ಸ್ಟ್ ಕ್ರಿಯೇಟ್ ಆಗ್ತದೆ. ಮತ್ತು ನಾವಿಲ್ಲಿ ಬಂದು ಎಕ್ಸ್ಪೋರ್ಟ್ ಡಿಫಾಲ್ಟ್ ಕೌಂಟರ್ ಕಾಂಟೆಕ್ಸ್ಟ್ ಅಂತೇಳಿ ಮಾಡಿದರೆ ನಮ್ಮ ಕಾಂಟೆಕ್ಸ್ಟ್ ಉಂಟಲ್ಲ ಅದು ಎಕ್ಸ್ಪೋರ್ಟ್ ಆಗ್ತದೆ. ಸೊ ಇದು ನಾವೀಗ ಎಂತ ಮಾಡಿದ್ದೇವೆ ಅಂತೇಳಿದರೆ ಈ ಕೌಂಟರ್ ಕಾಂಟೆಕ್ಸ್ಟನ್ನು ನಾವು ಕ್ರಿಯೇಟ್ ಮಾಡಿದ್ದೆವು, ಜಸ್ಟ್ ಕೌಂಟರ್ ಕಾಂಟೆಕ್ಸ್ಟನ್ನು ನಾವು ಇದನ್ನು ರ್ಯಾಪ್ ಮಾಡಬೇಕಷ್ಟೇ ಇನ್ನೂ ಸಹ. ಸೊ ಅದರಿಂದ ಈ ಕೌಂಟರ್ ಕಾಂಟೆಕ್ಸ್ಟ್ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ನಾವಿಲ್ಲಿ VS ಕೋಡಿಗೆ ಬಂದು ಇಲ್ಲಿ ನಾವು ಕೌಂಟರ್ ಕಾಂಟೆಕ್ಸ್ಟ್ ಪ್ರೊವೈಡರ್ ಕ್ರಿಯೇಟ್ ಮಾಡುವ. ಕೌಂಟರ್ ಕಾಂಟೆಕ್ಸ್ಟ್ ಪ್ರೊವೈಡರ್ .jsx ಅಂತೇಳಿ ಹಾಕಿ ಬಿಡುವ. ಸೊ ಇದು ಕೌಂಟರ್ ಕಾಂಟೆಕ್ಸ್ಟಿಗೆ ನಾವು ಪ್ರೊವೈಡರ್ ಕ್ರಿಯೇಟ್ ಮಾಡೋದು. ಸೊ ಇಲ್ಲಿ ನಾವು JSX ಇರ್ತದೆ ರಿಟರ್ನ್ ಮಾಡ್ಲಿಕ್ಕೆ ಉಂಟು, ಸೊ ಅದರಿಂದ ನಾವು JSX ಅಂತೇಳಿ ಹಾಕಿದೆವು. ಇದು ನಮ್ಮ ನಾರ್ಮಲ್ ಕಾಂಪೊನೆಂಟ್ ಇರುವ ಹಾಗೆ. ಸೊ ಇಲ್ಲಿ ಬಂದು ನಾನು ಫಸ್ಟಿಗೆ ಇಂಪೋರ್ಟ್ ರಿಯಾಕ್ಟ್ ಫ್ರಮ್ ರಿಯಾಕ್ಟ್ ಮಾಡಿಬಿಡ್ತೇನೆ. ನೆಕ್ಸ್ಟ್ ನಮಗಿಲ್ಲಿ ಯೂಸ್ ಸ್ಟೇಟ್ ಬೇಕು, ಎಂತಕ್ಕಂತ ಹೇಳಿದರೆ ನಾವು ನಮ್ಮ ಕೌಂಟರ್ ಇದು ಸ್ಟೇಟ್ ಕ್ರಿಯೇಟ್ ಮಾಡಬೇಕಲ್ಲ. ಸೊ ಅದರಿಂದ ಇಲ್ಲಿ ಯೂಸ್ ಸ್ಟೇಟ್ ಬೇಕು. ನೆಕ್ಸ್ಟ್ ಅದಾದ ನಂತರ ನಾನಿಲ್ಲಿ ಫಂಕ್ಷನ್ ಕ್ರಿಯೇಟ್ ಮಾಡ್ಬೋದು. ಈ ಫಂಕ್ಷನ್ ಇದು ನೇಮ್ ಕೌಂಟರ್ ಕಾಂಟೆಕ್ಸ್ಟ್ ಪ್ರೊವೈಡರ್. ಸೊ ನಾವಿಲ್ಲಿ ಕಾಂಟೆಕ್ಸ್ಟ್ ಪ್ರೊವೈಡರ್ ಕ್ರಿಯೇಟ್ ಮಾಡ್ತಿರೋದು. ಸೊ ಅದರಿಂದ ಇಲ್ಲಿ ನಮಗೆ ಕಾಂಟೆಕ್ಸ್ಟ್ ಪ್ರೊವೈಡರ್ ನಮಗೆ ಕ್ರಿಯೇಟ್ ಮಾಡಲಿಕ್ಕೆ ಆಗ್ತದೆ. ನೆಕ್ಸ್ಟ್ ಇಲ್ಲಿ ರಿಟರ್ನ್ ಮಾಡುವಾಗ ಮಾತ್ರ ನಾವು ಸ್ವಲ್ಪ ಸ್ಪೆಷಲ್ ಆಗಿ ರಿಟರ್ನ್ ಮಾಡಬೇಕು. ಇಲ್ಲಿ ಸುಮ್ಮನೆ ರಿಟರ್ನ್ ಮಾಡಿದ್ರೆ ಆಗೋದಿಲ್ಲ. ಇಲ್ಲಿ ನಾವೀಗ ಕಾಂಟೆಕ್ಸ್ಟನ್ನು ಕ್ರಿಯೇಟ್ ಮಾಡಿದ್ದೇವಲ್ಲ ಕೌಂಟರ್ ಕಾಂಟೆಕ್ಸ್ಟ್, ಅದನ್ನು ಇಂಪೋರ್ಟ್ ಮಾಡುವ. ಕೌಂಟರ್ ಕಾಂಟೆಕ್ಸ್ಟ್ ಫ್ರಮ್ ./ಕೌಂಟರ್ ಕಾಂಟೆಕ್ಸ್ಟ್. ಇಲ್ಲಿ ಈಗ ನಾನು ಕೌಂಟರ್ ಕಾಂಟೆಕ್ಸ್ಟ್ ಡಾಟ್ ಪ್ರೊವೈಡರ್ ಅಂತೇಳಿ ನಮಗೊಂದು ಹೊಸತ್ತು ಫೀಚರ್ ಸಿಗ್ತದೆ. ಇದು ಎಂತಕ್ಕೆ ಸಿಗ್ತದೆ ಅಂತ ಹೇಳಿದರೆ ನಾವಿಲ್ಲಿ ಕೌಂಟರ್ ಕಾಂಟೆಕ್ಸ್ಟನ್ನು ನಾವು ಕ್ರಿಯೇಟ್ ಮಾಡುವಾಗ ಇಲ್ಲಿ ರಿಯಾಕ್ಟನ್ನು ಯೂಸ್ ಮಾಡಿ ಕ್ರಿಯೇಟ್ ಕಾಂಟೆಕ್ಸ್ಟ್ ಅಂತೇಳಿ ಕೊಟ್ಟಿದ್ದೇವೆ. ಸೊ ಅದರಿಂದ ಇದರೊಳಗೆ ನಮಗೆ ಪ್ರೊವೈಡರ್ ಉಂಟಲ್ಲ ಆಟೋಮೆಟಿಕ್ ಆಗಿ ನಮಗೆ ಬರ್ತದೆ ರಿಯಾಕ್ಟ್ ಕ್ರಿಯೇಟ್ ಮಾಡಿದ್ದು.
ಸೊ ಅದರಿಂದ ಇದೊಂದು ಬಾಯ್ಲರ್ ಪ್ಲೇಟ್ ನೀವು ನೆನಪಿಟ್ರೆ ಆಯಿತು. ಸೊ ಕೌಂಟರ್ ಕಾಂಟೆಕ್ಸ್ಟ್ ಪ್ರೊವೈಡರ್ ಅಂತೇಳಿ ಕ್ರಿಯೇಟ್ ಆದ ತಕ್ಷಣ ಇಲ್ಲಿ ನಮಗೆ ಇದರ ಚಿಲ್ಡ್ರನ್ಸ್ ಅನ್ನು ನಾವು ರಿಟರ್ನ್ ಮಾಡ್ಬೇಕು ಇಲ್ಲಿ. ಸೊ ಚಿಲ್ಡ್ರನ್ ಅಂತೇಳಿ ಇಲ್ಲಿ ನಮಗೆ ಸಿಗ್ತದೆ. ನೆಕ್ಸ್ಟ್ ಇಲ್ಲಿ ಸಹ ಸೇಮ್ ಅನ್ನು ನಾವು ರಿಟರ್ನ್ ಮಾಡಿದ್ರೆ ಆಯಿತು. ಅಂದರೆ ಚಿಲ್ಡ್ರನ್ಸ್ ಡಿಸ್ಪ್ಲೇ ಮಾಡ್ತದೆ. ಅಂದರೆ ನಮಗೆ ಇಲ್ಲಿ ಕೌಂಟರ್ ಕಾಂಟೆಕ್ಸ್ಟ್ ಪ್ರೊವೈಡರ್ ಅನ್ನು ನಾವು ಇಲ್ಲಿ app.jsx ಅಲ್ಲಿ ಈ ಎರಡು ಇದರ ಮೇಲೆ ವ್ರ್ಯಾಪ್ ಮಾಡಿದರೆ ನಮಗೆ ಆ ಪ್ರೊವೈಡರ್ ಇದು ಆಕ್ಸೆಸ್ ಸಿಗ್ತದೆ. ಮತ್ತು ಅದರೊಳಗೆ ನಾವು ಎಂಥ ಚಿಲ್ಡ್ರನ್ ನಾವು ಪ್ರೊವೈಡ್ ಮಾಡ್ತೇವಲ್ಲ ಅದು ನಮಗೆ ರಿಟರ್ನ್ ಆಗ್ತದೆ. ಸೊ ಕೇಳುವಾಗ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ಕೇಳ್ಬೋದು, ಬಟ್ ನಿಮಗೆ ಈಗ ಅರ್ಥ ಆಗ್ತದೆ ಎಂತ ಆಗ್ತದೆ ಅಂತೇಳಿ. ಸೊ ಇಲ್ಲಿ ನಾನು ಎಕ್ಸ್ಪೋರ್ಟ್ ಡಿಫಾಲ್ಟ್ ಕೌಂಟರ್ ಕಾಂಟೆಕ್ಸ್ಟ್ ಪ್ರೊವೈಡರ್ ಅಂತೇಳಿ ಹಾಕಿಬಿಡ್ತೇನೆ. ನೆಕ್ಸ್ಟ್ ನಮಗಿಲ್ಲಿ ಎಂತೆಲ್ಲ ಬೇಕು ಅದನ್ನು ನಾವು ಕ್ರಿಯೇಟ್ ಮಾಡ್ತಾ ಹೋಗುವ. ಫಸ್ಟ್ ಆಫ್ ಆಲ್ ನಮಗಿಲ್ಲಿ ಕಾನ್ಸ್ಟ್ ಕೌಂಟ್ ಮತ್ತು ಸೆಟ್ ಕೌಂಟ್ ಬೇಕು. ಎಂತಕ್ಕಂದ್ರೆ ನಮಗೆ ಕೌಂಟನ್ನು ಸೆಟ್ ಮಾಡಲಿಕ್ಕೆ ಬೇಕಲ್ಲ, ಸೊ ಅದರಿಂದಾಗಿ ಅದು ಬೇಕು. ಸೊ ಇಲ್ಲಿ ಯೂಸ್ ಸ್ಟೇಟ್ 0 ಅಂತೇಳಿ ಹಾಕಿ ಬಿಡ್ತಾನೆ. ಕೌಂಟ್ ಇನಿಷಿಯಲ್ ಸ್ಟೇಟ್ ಕೌಂಟ್ 0 ಇರ್ತದೆ. ನೆಕ್ಸ್ಟ್ ಕಾನ್ಸ್ಟ್ ಇನ್ಕ್ರೀಸ್ ಇಸ್ ಈಕ್ವಲ್ ಟು ಇದು ಆರೋ ಫಂಕ್ಷನ್. ಇದೆಂತ ಮಾಡ್ತದೆ ಅಂತೇಳಿದ್ರೆ ಇದರೊಳಗೆ ಅದು ಈ ಕೌಂಟ್ ವ್ಯಾಲ್ಯೂನು ಇನ್ಕ್ರೀಸ್ ಮಾಡ್ತದೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಸೆಟ್ ಕೌಂಟ್ ಇದರೊಳಗೆ ಕೌಂಟ್ ಪ್ಲಸ್ ಅಂತೇಳಿ ಮಾಡಿದರೆ ಅದರ ಕೌಂಟ್ ಹೆಚ್ಚಾಗ್ತದೆ. ಇಫ್ ಇನ್ ಕೇಸ್ ವರ್ಕ್ ಆಗಿದ್ರೆ ನಾವು ಅದನ್ನು ಮತ್ತೆ ಫಿಕ್ಸ್ ಮಾಡುವ. ನೆಕ್ಸ್ಟ್ ಡಿಕ್ರೀಸ್ ಫಂಕ್ಷನ್ ಸಹ ಇದೇ ರೀತಿ ಇರ್ತದೆ, ಬಟ್ ಇಲ್ಲಿ ಸೆಟ್ ಕೌಂಟ್ ಮೈನಸ್ ಅಂತೇಳಿ ಮಾಡಿ ಬಿಡುವ. ಸೊ ಇದೆರಡು ನಾನು ಜಸ್ಟ್ ನನ್ನ ಮೈಂಡಿಂದ ಬರೀತಿದ್ದೇನೆ. ಸೊ ಇಫ್ ಇನ್ ಕೇಸ್ ಇಲ್ಲಿ ಎಂಥದ್ದು ಎರರ್ ಇದ್ದರೆ ನೆಕ್ಸ್ಟ್ ನಾವು ಫಿಕ್ಸ್ ಮಾಡುವ, ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ನೆಕ್ಸ್ಟ್ ನಾವು ಇಲ್ಲಿ ಬಂದು ವ್ಯಾಲ್ಯೂ ಅಂತೇಳಿ ಕೊಟ್ಟು ಇದರೊಳಗೆ ನಮಗೆ ಎಂತೆಲ್ಲ ಎಕ್ಸ್ಪೋರ್ಟ್ ಮಾಡಬೇಕು ಅದನ್ನು ನಾವು ಇದರೊಳಗೆ ಹಾಕಿದರೆ ಆಯಿತು. ಫಸ್ಟ್ ಆಫ್ ಆಲ್ ನಮಗೆ ಕೌಂಟ್ ಬೇಕು. ನೆಕ್ಸ್ಟ್ ಅದಾದ ನಂತರ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಎರಡು ಸಹ ಬೇಕು. ಸೊ ಇಷ್ಟು ಹಾಕಬೇಕಿದ್ರೆ ನಾವು ಇದರೊಳಗೆ ಇನ್ನೊಂದು ಕರ್ಲಿ ಬ್ರೇಸಸ್ ಹಾಕಬೇಕು. ಸೊ ಇಷ್ಟು ಮಾಡಿ ನಮಗೆ ವ್ಯಾಲ್ಯೂವನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಆಗ್ತದೆ. ಸೊ ಈಗ ನಾವು ಕೌಂಟರ್ ಕಾಂಟೆಕ್ಸ್ಟ್ ಕ್ರಿಯೇಟ್ ಮಾಡಿದೆವು ರಿಯಾಕ್ಟ್ ಕಾಂಟೆಕ್ಸ್ಟನ್ನು ಯೂಸ್ ಮಾಡಿ. ಅದಾದ ನಂತರ ಕೌಂಟರ್ ಕಾಂಟೆಕ್ಸ್ಟ್ ಪ್ರೊವೈಡರ್ ಕ್ರಿಯೇಟ್ ಮಾಡಿದೆವು. ಈ ಪ್ರೊವೈಡರಲ್ಲಿ ನಮಗೆಲ್ಲ ಫಂಕ್ಷನ್ಸ್ಗಳು ನಾವು ಹಾಕ್ತೇವೆ ಇದರೊಳಗೆ. ನೆಕ್ಸ್ಟ್ ಇದನ್ನು ರ್ಯಾಪ್ ಮಾಡಿ ನಾವಿಲ್ಲಿ ಎಕ್ಸ್ಪೋರ್ಟ್ ಸಹ ಮಾಡಿದ್ದೇವೆ. ಅಂದರೆ ಈ ವ್ಯಾಲ್ಯೂವನ್ನು ನಾವು ಸೆಂಡ್ ಮಾಡಿದ್ದೇವೆ ಕಾಂಪೊನೆಂಟ್ ಒಳಗೆ. ಈಗ ನಮ್ಮ ಕಾಂಪೊನೆಂಟ್ಸ್ಗಳನ್ನು ನಮಗೆ ರ್ಯಾಪ್ ಮಾಡಲಿಕ್ಕೆ ಉಂಟು ಇದರೊಳಗೆ. ಸೊ ಅದು ತುಂಬ ಸುಲಭದಲ್ಲಿ ನಾವು ಮಾಡ್ಬೋದು. ಇಲ್ಲಿ ಬಂದು ಈ ಎರಡು ಫಂಕ್ಷನಲ್ಲಿ ನಾವು ಕೌಂಟರ್ ಕಾಂಟೆಕ್ಸ್ಟ್ ಪ್ರೊವೈಡರನ್ನು ನಾವು ಹೀಗೆ ರ್ಯಾಪ್ ಮಾಡಿದರೆ ನಮಗೆ ಇದು ವ್ರ್ಯಾಪ್ ಆಯಿತು. ಸೊ ಇಷ್ಟಾದ ನಂತರ ನಾವಿಲ್ಲಿ ಬಂದು ರಿಫ್ರೆಶ್ ಕೊಟ್ಟರೆ ಎಂಥ ಡಿಫ್ರೆನ್ಸ್ ಕಾಣ್ತಿಲ್ಲ ನಮಗೆ. ಬಟ್ ನಾವು ಈಗ ನಮ್ಮ ಈ ಡಿಸ್ಪ್ಲೇ ಮತ್ತು ಬಟನ್ಸ್ ಒಳಗೆ ನಮಗೆ ಕೌಂಟರ್ ಕಾಂಟೆಕ್ಸ್ಟ್ ಪ್ರೊವೈಡರ್ ಉಂಟಲ್ಲ ಇದರಲ್ಲಿರುವ ಫಂಕ್ಷನ್ಸ್ಗಳನ್ನು ಆಕ್ಸೆಸ್ ಮಾಡಲಿಕ್ಕೆ ಆಗ್ತದೆ. ಅದು ಹೇಗೆ ಅಂತೇಳಿದರೆ ನಾವೀಗ ಫಸ್ಟಿಗೆ ಇಲ್ಲಿ ಬಂದು ಡಿಸ್ಪ್ಲೇಗೆ ಹೋಗಿ ಇಲ್ಲಿ ನಾವು ಫಸ್ಟಿಗೆ ಅದನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಟ್ರೈ ಮಾಡುವ. ಸೊ ಅದು ಹೇಗೆ ಮಾಡುವ ಅಂತೇಳಿದರೆ ನಾವು ಇಲ್ಲಿ ಬಂದು ಕಾನ್ಸ್ಟ್ ಡಿಸ್ಟ್ರಕ್ಚರ್ ಮಾಡುವ. ಆ ಡಿಸ್ಟ್ರಕ್ಚರ್ ಮಾಡುವಕ್ಕಿಂತ ಮುಂಚೆ ಇಲ್ಲಿ ಯೂಸ್ ಕಾಂಟೆಕ್ಸ್ಟ್ ಅಂತೇಳಿ ಒಂದು ರಿಯಾಕ್ಟಿಂದ ಇಂಪೋರ್ಟ್ ಮಾಡುವ. ಇದರೊಳಗೆ ಆ್ಯಕ್ಚುಲ್ ಆಗಿ ನಾವು ಮಾಡಿದ ಕಾಂಟೆಕ್ಸ್ಟ್ ಉಂಟಲ್ಲ ಈ ಕೌಂಟರ್ ಕಾಂಟೆಕ್ಸ್ಟನ್ನು ನಾವು ಇಂಪೋರ್ಟ್ ಮಾಡಬೇಕು. ಸೊ ಕೌಂಟರ್ ಕಾಂಟೆಕ್ಸ್ಟನ್ನು ನಾವು ಇಲ್ಲಿ ಬಟನ್ಸ್ ಅಲ್ಲ ಡಿಸ್ಪ್ಲೇ ಒಳಗೆ ಇಂಪೋರ್ಟ್ ಮಾಡಬೇಕು ಕೌಂಟರ್ ಕಾಂಟೆಕ್ಸ್ಟ್. ಸೊ ಇಷ್ಟು ಮಾಡಿದ ತಕ್ಷಣ ನಮಗೆ ಇದರಲ್ಲಿ ಒಳಗಿರುವ ಎಲ್ಲ ಆಕ್ಸೆಸ್ ನಮಗೆ ಸಿಗ್ತದೆ. ಸೊ ನಮಗೆ ಈ ಪೇಜಲ್ಲಿ ಬೇಕಾದದ್ದು ಕೌಂಟ್ ಬೇಕಾದದ್ದು. ಸೊ ಎಂತಕ್ಕಂದರೆ ನಮಗೆ ಕೌಂಟನ್ನು ಡಿಸ್ಪ್ಲೇ ಮಾಡಬೇಕು ಇದರಲ್ಲಿ. ಸೊ ಇಲ್ಲಿ ಬಂದು ಕೌಂಟ್ 0 ಇದ್ದಲ್ಲಿ ನಾನು ಕೌಂಟ್ ಅಂತೇಳಿ ಹಾಕಿಬಿಡ್ತಾನೆ. ಈಗ ಇಲ್ಲಿ ಬಂದು ನೋಡಿದರೆ ಕೌಂಟ್ 0 ಅಂತೇಳಿ ಕಾಣ್ತಾ ಉಂಟು. ಜಸ್ಟ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಇಲ್ಲಿ ಕೌಂಟರ್ ಕಾಂಟೆಕ್ಸ್ಟ್ ಪ್ರೊವೈಡರಿಗೆ ಹೋಗಿ ಇಲ್ಲಿ 0 ಇದ್ದದ್ದು 5 ಅಂತೇಳಿ ಮಾಡಿದರೆ ಇಲ್ಲಿ ನಿಮಗೆ ಚೇಂಜ್ ಆಗ್ತದೆ ನೋಡಿ 5 ಅಂತೇಳಿ ಬರ್ತಾ ಉಂಟು. ಸೊ ಇದು ಆಗ್ತಿರೋದು ಎಂತಕ್ಕಂದರೆ ಆ ಕಾಂಟೆಕ್ಸ್ಟ್ ಲಿಂಕ್ ಆಗಿ ಉಂಟು, ಅದರಿಂದಾಗಿ ಇದು ಆಗ್ತಿರೋದು. ಸೊ ನೆಕ್ಸ್ಟ್ ನಾವು ಡಿಸ್ಪ್ಲೇಯಲ್ಲಿ ಕೌಂಟರ್ ಕಾಂಟೆಕ್ಸ್ಟನ್ನು ಯೂಸ್ ಮಾಡಿ ನಾವು ಇದನ್ನು ಡಿಸ್ಪ್ಲೇ ಮಾಡ್ತಿದ್ದೇವೆ. ನೆಕ್ಸ್ಟ್ ನಾವಿಲ್ಲಿ ಬಟನ್ಸಿಗೆ ಹೋಗಿ ಇನ್ಕ್ರೀಸ್ ಮತ್ತು ಡಿಕ್ರೀಸನ್ನು ನಾವು ಲಿಂಕ್ ಮಾಡಿ ಬಿಡುವ. ಇದು ತುಂಬ ಸುಲಭದಲ್ಲಿ ಆಗ್ತದೆ. ಸೇಮ್ ನಾವು ಹಾಗೆ ಹೇಗೆ ಮಾಡಿದ್ದೇವೆ ಅದೇ ರೀತಿ. ಕಾನ್ಸ್ಟ್ ಇಸ್ ಈಕ್ವಲ್ ಟು ಯೂಸ್ ಕಾಂಟೆಕ್ಸ್ಟ್. ನೆಕ್ಸ್ಟ್ ಇದರೊಳಗೆ ನಮ್ಮ ಕಾಂಟೆಕ್ಸ್ಟ್ ಇದು ನೇಮ್ ಕೌಂಟರ್ ಕಾಂಟೆಕ್ಸ್ಟ್ ಅಂತ. ಸೊ ಅದು ಆಟೋಮೆಟಿಕ್ಕಾಗಿ ಇಂಪೋರ್ಟ್ ಮಾಡ್ತಾ ಉಂಟು ./ಕಾಂಟೆಕ್ಟ್/ ಕೌಂಟರ್ ಕಾಂಟೆಕ್ಸ್ಟಿಂದ. ನೆಕ್ಸ್ಟ್ ನಮಗೆ ಇಲ್ಲಿ ಬೇಕಾದದ್ದು ಇನ್ಕ್ರೀಸ್ ಮತ್ತು ಡಿಕ್ರೀಸ್. ಸೊ ಇದೆರಡು ವಸ್ತು ನಮಗೆ ಬೇಕಾದದ್ದು. ಸೊ ಇಲ್ಲಿ ಬಂದು ನಾನು ಬಟನನ್ನು ಆನ್ ಕ್ಲಿಕ್ ಹಾಕಿ ಇಲ್ಲಿ ಇನ್ಕ್ರೀಸ್ ಅಂತೇಳಿ ಕೊಟ್ಟು ಬಿಡ್ತೇನೆ. ನೆಕ್ಸ್ಟ್ ಇಲ್ಲಿ ಬಂದು ಆನ್ ಕ್ಲಿಕ್ ಅಂತೇಳಿ ಹಾಕಿ ಡಿಕ್ರೀಸ್ ಅಂತೇಳಿ ಕೊಟ್ಟು ಬಿಡ್ತೇನೆ.
ಸೊ ಇಷ್ಟು ಮಾಡಿ ನಾನು ಸೇವ್ ಮಾಡಿದರೆ ನನಗೆ ಈಗ ಆಕ್ಸೆಸ್ ಸಿಗ್ತದೆ. ಇನ್ಕ್ರೀಸ್ ಮಾಡಿದರೆ ಇಲ್ಲಿ ಬಟನ್ ಹೆಚ್ಚಾಗಬೇಕು, ಬಟ್ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಉಂಟು. ಎಂತಕೆಂದರೆ ಅದು ಆ್ಯಕ್ಚುಲಾಗಿ ನಾವು ಮಾಡಿದ್ದು ಕರೆಕ್ಟ್, ಅದು ಇನ್ಕ್ರೀಸ್ ಮಾಡಲಿಕ್ಕೆ ಬಿಡ್ತಿಲ್ಲ. ಸೊ ಅದಕ್ಕೋಸ್ಕರ ನಾವು ಅದನ್ನು ಫಿಕ್ಸ್ ಮಾಡುವ. ಕೌಂಟರ್ ಕಾಂಟೆಕ್ಸ್ಟ್ ಪ್ರೊವೈಡರಲ್ಲಿ ಕೌಂಟ್ ಪ್ಲಸ್ ಪ್ಲಸ್ ಬದಲು ಕೌಂಟ್ ಪ್ಲಸ್ 1 ಅಂತೇಳಿ ಕೊಡುವ, ಅವಾಗ ಆಗ್ತದೆ ಅದು. ಇಲ್ಲಿ ಕೌಂಟ್ -1 ಅಂತೇಳಿ ಕೊಡುವ. ಸೊ ಎಂತಕ್ಕಂತೇಳಿದ್ರೆ ಅದು ಎರರ್ ಬರ್ತಿರೋದು ಎಂತಕ್ಕಂತೇಳಿದ್ರೆ, ಈ ಕೌಂಟ್ ಕಾನ್ಸ್ಟೆಂಟ್ ವೇರಿಯಬಲ್. ಸೊ ನಮಗೆ ಅದನ್ನು ಡೈರೆಕ್ಟಾಗಿ ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಇದನ್ನು ಕೌಂಟ್ +1 ಅಂತೇಳಿ ಹಾಕಿದರೆ ಆವಾಗ ಈ ಸೆಟ್ ಕೌಂಟ್ ಅಪ್ಡೇಟ್ ಆಗ್ತದೆ, ಆವಾಗ ಕೌಂಟ್ಸ್ ಅಪ್ಡೇಟ್ ಆಗ್ತದೆ. ಸೊ ಈಗ ನಾನು ಇಲ್ಲಿ ಬಂದು ರಿಫ್ರೆಶ್ ಮಾಡಿ ಇಲ್ಲಿ ಈಗ ಇನ್ಕ್ರೀಸ್ ಕೊಟ್ಟರೆ 1 2 3 4 ಆಗ್ತಾ ಉಂಟು. ಇಲ್ಲಿ ಡಿಕ್ರೀಸ್ ಕೊಟ್ಟರೆ ಇದು ಡಿಕ್ರೀಸ್ ಆಗಲಿಕ್ಕೆ ಸಹ ಸ್ಟಾರ್ಟ್ ಆಯಿತು. ನೀವೀಗ ಇದನ್ನು ಕೋಡ್ ಮಾಡಿದ್ದೀರಿ, ಬೇರೆ ಯಾರಾದ್ರು ನೋಡುವಾಗ ಅವರಿಗೆ ಇದೆಂತ ಡಿಫ್ರೆನ್ಸ್ ಕಾಣೋದಿಲ್ಲ. ಓಕೆ, ಇನ್ಕ್ರೀಸ್ ಡಿಕ್ರೀಸ್ ಅಂತೇಳಿ ಕಾಣ್ತಾ ಉಂಟು. ಬಟ್ ಆ್ಯಕ್ಚುಲಾಗಿ ನಾವಿಲ್ಲಿ ನೋಡಿದರೆ ಇದು ಬಟನ್ಸ್ ಮತ್ತು ಡಿಸ್ಪ್ಲೇ ಕಾಂಪೊನೆಂಟ್ ಸಪ್ರೇಟ್ ಆಗಿ ಉಂಟು. ಇದು ಕಾಂಟೆಕ್ಸ್ಟನ್ನು ಯೂಸ್ ಮಾಡಿ 2 ವಿಷಯ ಲಿಂಕ್ ಆಗಿ ಉಂಟು. ಸೊ ಅದನ್ನು ನಾವು ಈ ಡಯಾಗ್ರಾಮ್ ನೋಡಿದರೆ ಈಗ ಎಂತ ಆಯಿತು ಅಂತ ಹೇಳಿದರೆ, ಈಗ ಕೌಂಟರ್ ಕಾಂಟೆಕ್ಸ್ಟ್ ಅಂತ ಹೇಳಿದರೆ ನಮಗೆ ಇಡೀ ಕಾಂಟೆಕ್ಸ್ಟ್ ರ್ಯಾಪ್ ಆಗಿ ಉಂಟು. ಅಲ್ಲಿ ನಮ್ಮದು 2 ಫಂಕ್ಷನ್ ನಾವು ಕ್ರಿಯೇಟ್ ಮಾಡಿದ್ದೇವೆ. ಅದರಲ್ಲಿ ಒಂದು ಇನ್ಕ್ರೀಸ್ ಮತ್ತು ಇನ್ನೊಂದು ಡಿಕ್ರೀಸ್, ಮತ್ತು ಇಲ್ಲೊಂದು ಸ್ಟೇಟ್ಸ ಉಂಟು ಕೌಂಟ್ ಅಂತೇಳಿ. ಅದು ಎಲ್ಲ ನಮ್ಮ ಕೌಂಟ್ ಕಾಂಟೆಕ್ಸ್ಟಲ್ಲಿ ನಮಗೆ ಸೇವ್ ಆಗಿ ಉಂಟು. ಅದು ನಮ್ಮ ಡಿಸ್ಪ್ಲೇ ಮತ್ತು ಬಟನ್ ಕಾಂಪೊನೆಂಟನ್ನು ರ್ಯಾಪ್ ಮಾಡಿದೆ. ಡಿಸ್ಪ್ಲೇ ಕಾಂಪೊನೆಂಟಿಂದ ನಾವು ಕೌಂಟರ್ ಕಾಂಟೆಕ್ಸ್ಟನ್ನು ಆಕ್ಸೆಸ್ ಮಾಡ್ತಿದ್ದೇವೆ. ನೀವು ಇಲ್ಲಿ ನೋಡಿದರೆ ಡಿಸ್ಪ್ಲೇ ಕಾಂಪೊನೆಂಟಲ್ಲಿ ಯೂಸ್ ಕಾಂಟೆಕ್ಸ್ಟ್ ರಿಯಾಕ್ಟಿದ್ದು ಹುಕ್ಕನ್ನು ಯೂಸ್ ಮಾಡಿ ಕೌಂಟರ್ ಕಾಂಟೆಕ್ಸ್ಟನ್ನು ಆಕ್ಸೆಸ್ ಮಾಡ್ತಿದ್ದೇವೆ. ನಮಗೆ ಇದರಲ್ಲಿ ಕೌಂಟ್ ಸಿಗ್ತಾ ಉಂಟು, ಅದನ್ನು ನಾವು ಡಿಸ್ಪ್ಲೇ ಮಾಡ್ತಿದ್ದೇವೆ. ನೆಕ್ಸ್ಟ್ ಇಲ್ಲಿ ಬಂದು ಬಟನ್ ಕಾಂಪೊನೆಂಟ್ ನೋಡಿದರೆ ಇಲ್ಲಿ ಸಹ ನಾವು ಇನ್ಕ್ರೀಸ್ ಮತ್ತು ಡಿಕ್ರೀಸನ್ನು ಕೌಂಟರ್ ಕಾಂಟೆಕ್ಸ್ಟಿಂದ ಆಕ್ಸೆಸ್ ಮಾಡ್ತಿದ್ದೇವೆ. ಅದನ್ನು ನಾವು ಯೂಸ್ ಮಾಡ್ತಿದ್ದೇವೆ ಡೈರೆಕ್ಟ್ಲಿ. ಇಲ್ಲಿ ಇನ್ಕ್ರೀಸ್ ಕೊಟ್ಟರೆ ಅದು ಇನ್ಕ್ರೀಸ್ ಆಗ್ತದೆ, ಡಿಕ್ರೀಸ್ ಕೊಟ್ಟರೆ ಅದು ಡಿಕ್ರೀಸ್ ಆಗ್ತದೆ. ಸೊ ಅದರಿಂದ ಇದು ನೋಡ್ಲಿಕ್ಕೆ ತುಂಬ ಸಿಂಪಲ್ ಆಗಿ ಕಾಣ್ತಾ ಉಂಟು, ಬಟ್ ಇದರಲ್ಲಿ ನಿಮಗೆ ತುಂಬ ಕಾನ್ಸೆಪ್ಟ್ಸ್ಗಳು ಕಲ್ತಿದ್ದೀರಿ. ಈ ಕಾನ್ಸೆಪ್ಟ್ಸ್ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲೆಲ್ಲ ನಿಮಗೆ ಯೂಸ್ ಆಗ್ತದೆ, ಮತ್ತು ಆಬ್ವಿಯಸ್ಲಿ ನಿಮ್ಮ ಪ್ರಾಜೆಕ್ಟ್ಸ್ ಎಲ್ಲ ಮಾಡುವಾಗ ಇದು ಯೂಸ್ ಆಗ್ತದೆ. ಸೊ ಅದರಿಂದಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೀವು ಈ ವಿಡಿಯೋ ನೋಡಿದ್ದೀರಿ ಅಂತ. ಎಂತಕಂದರೆ ತುಂಬ ಜನ ನೋಡೋದಿಲ್ಲ ಇಂಥ ವೀಡಿಯೋಸ್ಗಳು, ಇದು ತುಂಬ ಅಡ್ವಾನ್ಸ್ ಟಾಪಿಕ್ಗಳು. ಸೊ ನಿಮಗೆ ಈ ವಿಡಿಯೋ ನೋಡಿದರೆ ನಿಮಗೆ ಯಾವ ರೀತಿ ರಿಯಾಕ್ಟ್ ಕಾಂಟೆಕ್ಸ್ಟ್ ಯೂಸ್ ಮಾಡ್ಬೋದು ಅಂತಲೇ ಗೊತ್ತಾಗ್ತದೆ. ಸೊ ಅದರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.